ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು ಅಂತ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಂದ ಬಂದಂತಹ ಮಾತಿದು. ವಿವಾದಾತ್ಮಕ ಹೇಳಿಕೆ. ಪ್ರೊಫೆಸರ್ ಬಿಳಿಮಲೆ ಕೊಟ್ಟಂತಹ ಹೇಳಿಕೆ ವಿವಾದ ಸೃಷ್ಟಿ ಮಾಡಿದೆ. ಯಕ್ಷಗಾನದಲ್ಲಿ ಅಂತಹ ಅನಿವಾರ್ಯತೆ ಇದೆ ಅಂತ ಪುರುಷೋತ್ತಮ ಬಿಳಿಮಲೆ ಕೊಟ್ಟಂತಹ ಹೇಳಿಕೆ, ಆ ಆಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮವೊಂದರಲ್ಲಿ ಇವರು ಕೊಟ್ಟಂತಹ ಹೇಳಿಕೆ, ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ನಡೆದಂತಹ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದಲ್ಲಿ ಈ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪುರುಷೋತ್ತಮ್ ಬಿಳಿಮಲೆ ಕೊಟ್ಟಂತಹ ಹೇಳಿಕೆ ಭಾರಿ ವಿವಾದವನ್ನು ಸೃಷ್ಟಿ ಮಾಡಿದೆ. ಯಕ್ಷಗಾನ ಕಲಾವಿದರ ಕುರಿತಾಗಿ ಆಡಿದಂತಹ ಮಾತು ವಿವಾದ ಸೃಷ್ಟಿ ಮಾಡಿದೆ. ಸತ್ಯವನ್ನು ಹೇಳೋದಕ್ಕೆ ಹಿಂಜರಿಬಾರದು. ಕಲಾವಿದರು 6-8 ತಿಂಗಳು ತಿರುಗಾಟದಲ್ಲೇ ಇರ್ತಾರೆ. ಯಕ್ಷಗಾನ ಕಲಾವಿದರಿಗೆ ಯಾರೂ ಹೆಣ್ಣು ಕೊಡ್ತಿರ್ಲಿಲ್ಲ. ಅಲ್ಲಿನ ಸ್ತ್ರೀವೇಷಧಾರಿಗಳು ಒತ್ತಡದಲ್ಲಿರ್ತಿದ್ರು. ಅವರ ಮೇಲೆ ಇತರರಿಗೆ ಮೋಹ ಇರ್ತಿತ್ತು. ಸ್ತ್ರೀವೇಷ ಕಲಾವಿದ ಸಲಿಂಗಕಾಮ ನಿರಾಕರಿಸಿದ್ರೆ ಭಾಗವತರ ಮರುದಿನ ಪದ್ಯವನ್ನೇ ಕೊಡ್ತಿರ್ಲಿಲ್ಲ. ರಂಗಭೂಮಿ ಮೇಲೆ ಸೇಡು ತೀರಿಸಿಕೊಳ್ಳಲಾಗ್ತಾ ಇತ್ತು ಅಂತೆಲ್ಲ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಆಡಿದಂತಹ ಮಾತು ಆಡಿಯೋ ವೈರಲ್ ಆಗ್ತಾ ಇದೆ. ಆ ಆಡಿಯೋದಲ್ಲಿ ಏನಿದೆ ಕೇಳೋಣ ಬನ್ನಿ. ಈಗ ನಾವು ಹೋಮೋಸೆಕ್ಸ್ ಬಗ್ಗೆ ಬೇರೆ ಬೇರೆ ಈಗ ನಾವು ಏನೋ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತೇವೆ, ಕಾದಂಬರಿಗಳು ಬರ್ತಾವೆ. ಬಟ್ ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ. ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ ಅಲ್ಲಿ ಯಕ್ಷಗಾನದ ಒಳಗಡೆ. ಸ್ತ್ರೀ ವೇಷಧಾರಿ ಚಂದ ಇರ್ತಾರೆ ನೋಡಿ. ನಮ್ಮ ಫಸ್ಟ್ ಕ್ರಶ್ಗಳು ನಮಗೆಲ್ಲ ಸ್ತ್ರೀ ವೇಷಧಾರಿಗಳು, ಯಕ್ಷಗಾನ ಸ್ತ್ರೀ ವೇಷಧಾರಿಗಳು ಈಗೆಲ್ಲ ಆಗ್ತಾರಲ್ಲ. ನನ್ನ ಫಸ್ಟ್ ಕ್ರಶ್ ದೀಪಿಕಾ ಪಡ್ಕೋಣೆ, ನನ್ನ ಫಸ್ಟ್ ಕ್ರಶ್ ಅವಳು ಇವಳು. ನಾನು ಹೇಳುದು ನಮ್ಮ ಫಸ್ಟ್ ಕ್ರಶ್ ಸ್ತ್ರೀ ವೇಷಧಾರಿ ಯಕ್ಷಗಾನ ಕಲಾವಿದರು. ಅವರು ನಾವು ಚಿಕ್ಕದಿದ್ದಾಗ 5ನೇ 6ನೇ ಇದ್ದಾಗ ಬಂದು ರಂಗದ ಮೇಲೆ ಕುಡಿದ್ರೆ ಏನ್ ಚಂದ, ನಮ್ಮ ಲೈನೇ ಲೈನ್ ಅದಕ್ಕೆ. ಆಮೇಲೆ ಅವರೆಲ್ಲ ನಾವೆಲ್ಲ ಅದು ಬೇರೆ. ಬಟ್ ನಮ್ಮ ಫಸ್ಟ್ ಕ್ರಶ್ಗಳು ಯಾವಾಗಲೂ ಕೂಡ ಅಷ್ಟು ಚಂದ ಇರ್ತಾರೆ ವೇಷ. ಅವ್ರ ಮೇಲೆ ಕಣ್ಣು ನೋಡಿ. ಇದು ಕಲಾವಿದರ ನಡುವೆ ಒಂದು ಸಂಬಂಧ, ಆ ಸಂಬಂಧ ಹುಟ್ಟು ಹಾಕುವ ಬಿಕ್ಕಟ್ಟುಗಳು. ಆ ಕಲಾವಿದ ಸ್ತ್ರೀ ವೇಷ ಕಲಾವಿದ ಅದನ್ನು ರಿಜೆಕ್ಟ್ ಮಾಡಿದ್ರೆ ಮರುದಿವಸ ಭಾಗವತರ ಅವನಿಗೆ ಹೆಚ್ಚು ಮತ್ತೆ ಕೊಡುದು. ಅವ್ನು ಸೇರ್ತಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರಾಮ್, ಬಿಳಿಮಲೆ ಅವರ ಹೇಳಿಕೆ ಬಹಳ ಹುಬ್ಬೇರಿಸುವಂಥದ್ದು, ಭಾರಿ ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡ್ತಾ ಇದೆ. ಎಲ್ಲಿ ಮಾತನಾಡಿದ್ದಾರೆ, ಏನ್ ಕಾಂಟೆಕ್ಸ್ಟ್ ಅಲ್ಲಿ ಮಾತನಾಡಿರುವಂಥದ್ದು, ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ? ಪ್ರತಿಭಾ, ಖಂಡಿತವಾಗಿಯೂ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಅವರು ಏನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಅವರು ಯಕ್ಷಗಾನ ಕಲಾವಿದರ ಬಗ್ಗೆ ಮಾತನಾಡಿರುವಂತದ್ದು, ಅದು ಬಹಿರಂಗವಾಗಿ ಮಾತನಾಡಿರುವಂತಹ ಈ ಒಂದು ಭಾಷಣ ಈಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳಿರ್ತಾರೆ ಅಂತೇಳಿ, ಅದ್ರ ಜೊತೆಗೆ ಅವರೊಂದು ಮಾತನ್ನು ಸಹ ಸೇರ್ತಾರೆ. ಸತ್ಯವನ್ನ ಹೇಳ್ಬೇಕಾದ್ರೆ ನಾವು ಯಾವ್ದು ಹಿಂಜರಿಬಾರ್ದು ಅಂತೇಳಿ ಮೈಸೂರಿನ ಮಾನಸ ಗಂಗೋತ್ರಿಯ ಪ್ರಸಾರಾಂಗದಲ್ಲಿ ಧರೆಗೆ ದೊಡ್ಡವರು ಕಾವ್ಯದ 7 ಪಠ್ಯಗಳು ಹಾಗೂ ನಾವು ಕೂಗುವ ಕೂಗು ಅನ್ನೋ ಕೃತಿಯ ಬಿಡುಗಡೆ ಕಾರ್ಯಕ್ರಮಕ್ಕೆ ಅವರು ಅತಿಥಿಗಳಾಗಿ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಅವರು ಹೇಳಿದ್ರು. ಅದರ ಜೊತೆಗೆ ಅವರು ಅದಕ್ಕೆ ಪೂರಕವಂತ ಸಾಕಷ್ಟು ವಿಶೇಷತೆಗಳನ್ನ ಸಹ ಹೇಳ್ಕೊಂಡು ಹೋಗ್ತಾರೆ. ಅಂದ್ರೆ ಕಲಾವಿದರು ಮೇಳಕ್ಕೆ ಅಂತೇಳಿ 6-7 ತಿಂಗಳುಗಳ ಹೊರಗಡೆ ಇರ್ತಾ ಇದ್ರು, ತಿರುಗಾಟದಲ್ಲೇ ಇರ್ತಾ ಇದ್ರು. ಯಾರು ಯಕ್ಷಗಾನ ಕಲಾವಿದರು ಅಂದ್ರೆ ಅವ್ರಿಗೆ ಹೆಣ್ಣನ್ನ ಕೊಡ್ತಾ ಇರಲಿಲ್ಲ. ಹೀಗಾಗಿ ಅಲ್ಲಿನ ಸ್ತ್ರೀ ವೇಷಧಾರಿಗಳು, ಸಾಮಾನ್ಯವಾಗಿ ಯಕ್ಷಗಾನದಲ್ಲಿ ಪುರುಷರೇ ಆ ಸ್ತ್ರೀ ವೇಷಧಾರಿಗಳ ಪಾತ್ರವನ್ನು ಸಹ ಮಾಡ್ತಾರೆ. ನಮಗೆಲ್ಲರಿಗೂ ಸಹ ಗೊತ್ತಿರುವಂತದ್ದು. ಅವರ ಮೇಲೆ ಇತರರಿಗೆ ಮೋಹ ಇರ್ತಾ ಇತ್ತು. ಹೀಗಾಗಿ ಸ್ತ್ರೀ ವೇಷದ ಕಲಾವಿದರನ್ನ ಸಲಿಂಗ ಕಾಮಕ್ಕೆ ಬಳಸ್ಕೊಳ್ಳುವಂತ ಕೆಲಸ ಆಗ್ತಾ ಇತ್ತು. ಒಂದು ವೇಳೆ ಆ ಒಂದು ಏನು ಆ ಸ್ತ್ರೀ ವೇಷಧಾರಿಗಳು ಒಪ್ಪಲಿಲ್ಲ ಅಂತ ಹೇಳಿದ್ರೆ ಭಾಗವತರು ಅವರಿಗೆ ಯಾವುದೇ ಪದ್ಯವನ್ನು ಸಹ ಕೊಡ್ತಾ ಇರಲಿಲ್ಲ. ರಂಗಭೂಮಿಯಲ್ಲಿ ಅವರ ವಿರುದ್ಧ ಸೇಡನ್ನ ತೀರಿಸ್ಕೊಳ್ತಾ ಇರುವ ಅನ್ನೋ ಒಂದು ಮಾತನಾಡಿದ್ರೆ ಇದು ಖಂಡಿತವೂ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಅವರು ಯಾವ ಹಿನ್ನೆಲೆಯಲ್ಲಿ ಈ ಹೇಳಿಕೆಗಳನ್ನ ನೀಡಿದ್ದಾರೆ, ಮತ್ತೆ ಯಾಕೆ ಈ ಒಂದು ಹೇಳಿಕೆಯನ್ನ ನೀಡಿದ್ರು, ಇದ್ಯಾವುದೂ ಸಹ ಯಾರಿಗೂ ಸಹ ಅರ್ಥವಾಗ್ತಾ ಇಲ್ಲ. ಹೀಗಾಗಿ ಈ ಬಗ್ಗೆ ಪ್ರೊಫೆಸರ್ ಬಿಳಿಮಲೆ ಅವರೇ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗ್ತದೆ. ಯಾವ ಕಾರಣಕ್ಕಾಗಿ ಯಕ್ಷಗಾನ ಕಲಾವಿದರ ಬಗ್ಗೆ ಈ ರೀತಿಯಾದಂತಹ ಮಾತುಗಳನ್ನ ಆಡಿದ್ದಾರೆ ಅಂತೇಳಿ. ಪ್ರತಿಮಾ ಭಟ್, ಥ್ಯಾಂಕ್ ಯು ರಾಮ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಯಕ್ಷಗಾನ ಕಲಾವಿದರ ಕುರಿತಾಗಿ ಪುರುಷೋತ್ತಮ್ ಬಿಳಿಮಲೆ ಅವರ ಈ ಹೇಳಿಕೆ, ಈ ಆಡಿಯೋ ಏನಿದೆ ಭಾರಿ ವೈರಲ್ ಆಗ್ತಾ ಇದೆ. ಇದರ ವಿರುದ್ಧ BY ವಿಜಯೇಂದ್ರ ಕಿಡಿಕಾರಿದ್ದಾರೆ. ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ರಾಜೀನಾಮೆ ಕೊಡಬೇಕು, ಇಲ್ದಿದ್ರೆ ಹೋರಾಟ ಮಾಡ್ತೀವಿ ಎಂದಿದ್ದಾರೆ. ಸರ್ಕಾರದ ವಿರುದ್ಧ ಇಡೀ ಹಿಂದೂ ಸಮಾಜವೇ ಹೋರಾಟಕ್ಕಿಳಿಯುತ್ತೆ ಅಂತಲೂ ಕೂಡ BY ವಿಜಯೇಂದ್ರ ಕಿಡಿಕಾರಿದ್ದಾರೆ. ಬಿಳಿಮಲೆ ವಿರುದ್ಧ ಆಕ್ರೋಶ. ಅವರ ಹೇಳಿಕೆಯನ್ನ ಖಂಡಿಸಿರುವಂತಹ BY ವಿಜಯೇಂದ್ರ ಇಡೀ ಹಿಂದೂ ಸಮಾಜ ಹೋರಾಟಕ್ಕಿಳಿಯುತ್ತೆ ಅಂತ ಕಿಡಿಕಾರಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂತಹ ಪುರುಷೋತ್ತಮ್ ಬಿಳಿಮಲೆ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಏನು ಕರಾವಳಿ ಭಾಗದ ಯಕ್ಷಗಾನ ಕಲಾವಿದರು
ಸಲಿಂಗಕಾಮಿಗಳು ಅನ್ನುವ ಉದ್ದಟತನದ ಒಂದು ಹೇಳಿಕೆಯನ್ನು ಪ್ರಾಧಿಕಾರದ ಅಧ್ಯಕ್ಷರು ನೀಡಿದ್ದಾರೆ.